ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಸರ್ವರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಲ್ಕುಳಿ ಎನ್ನುವ ಪುಟ್ಟ ಗ್ರಾಮದಲ್ಲಿ ನೆಲೆ ನಿಂತಹ ಆಂಜನೇಯ ಸ್ವಾಮಿ. ಇವ್ರದ್ದು ವಿಶೇಷತೆ ಏನಂದರೆ, ಇವರನ್ನು ಕರೆಯೋದು ಕಂಬದ ಆಂಜನೇಯ ಸ್ವಾಮಿ ಅಂತ. ಅಂದರೆ ಇವರು ಕಂಬದಲ್ಲೇ ಇದ್ದಾರೆ. ಸುಮಾರು 6-7 ಅಡಿ ಎತ್ತರದ ಒಂದು ಕಂಬ ಇದೆ. ಆ ಕಂಬದ ಕೆಳಭಾಗದಲ್ಲಿ ಸುಂದರವಾದ ಒಂದು ಮೂರ್ತಿ ಇದೆ. ಮೂರ್ತಿಯನ್ನು ನೋಡಿದರೆ ಕೆತ್ತಿದ್ದು ಅಂತ ಅನಿಸೋದಿಲ್ಲ, ಇದನ್ನು ಒಡಮೂಡಿದ್ದಿರಬಹುದು, ಅದೇ ಸ್ಪಷ್ಟವಾಗ್ತಾ ಹೋಗಿದೆ. ಆದರೆ ಬಹಳ ಆಕರ್ಷಕವಾದಂಥ ಒಂದು ಪುಟ್ಟ ಮೂರ್ತಿ. ಅದರ ಮುಂದೆ ಒಂದು ಉತ್ಸವ ಮೂರ್ತಿಯನ್ನು ಮಾಡಿಸಿಟ್ಟಾರೆ. ಈ ಕಂಬದ ಆಂಜನೇಯ ಸ್ವಾಮಿ ಅಲ್ಲಿಗೆ ಹೆಂಗೆ ಬಂದರು ಅಂತಂದರೆ, ಇವರನ್ನು ಈ ಊರಿನ ಮಾರ್ಗದ ಮೂಲಕ ಕರ್ಕೊಂಡು ಹೋಗ್ತಿದ್ರಂತೆ. ಆವಾಗ ಆ ಚಕ್ಕಡಿ ಮುರಿದು ಬಿದ್ದಾಗ ಆ ಮೂರ್ತಿ ಅಲ್ಲೇ ಉಳಿತು. ಅವರು ಸ್ವಪ್ನದಾಗ ಹೇಳಿದ್ರು, ನಾನು ಈ ಜಾಗ ಬಿಡೋದಿಲ್ಲ ಅಂತ. ಹೀಗಾಗಿ ಅಲ್ಲಿಯೇ ಆವಾಗಿನ ಪರಿಸ್ಥಿತಿ ಬಹಳ ಪುರಾತನವಾದಂಥ ದೇವಾಲಯ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಮಾಸ್ತಿ ಕಲ್ಲುಗಳು, ಶಾಸನಗಳು ಆ ಊರಿನಲ್ಲೇ ಅದರ ಎದುರುಗಡೆ ಇರುವಂಥದ್ದು. ಅಲ್ಲಿಯೇ ನೆನೆಯಲ್ಲಿ ನಿಲ್ತೀನಿ ಅಂಥೇಳಿ ಹೇಳಿದರು. ಆವಾಗ ಅಲ್ಲಿಯೇ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಆವಾಗಿನ ಜನ. ಮುಂದೆ ಗ್ರಾಮೀಣ ಭಾಗ ಹಂಗೆ ಉಳಿದಿತ್ತು, ಬಯಲೊಳಗೆ ಇತ್ತು, ಅಲ್ಲೆಲ್ಲ ಸುತ್ತಲೂ ಜನ ಓಡಾಡ್ತಿದ್ರು, ಕಸ ಬಿದ್ದಿರ್ತಿತ್ತು, ಹೀಗೆ ಇತ್ತಂತ. ಆವಾಗ ಸುಮಾರು ಒಂದು 3 ವರ್ಷದ ಹಿಂದೆ ಒಬ್ಬರಿಗೆ ಊರಿನ ಹಿರಿಯರೊಬ್ಬರು ಇನ್ನೊಂದು ಕಡೆ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ರು. ದೇವಸ್ಥಾನ ಕಟ್ಟಿಸಿದಾಗ ಈ ಸ್ವಾಮಿ ಅವರ ಸ್ವಪ್ನದೊಳಗೆ ಹೋಗಿ ಹೇಳಿದ್ರಂತ, ಇಲ್ಲ ನಾನು ಹಿಂಗೆ ಬಿಸಿಲಿನಾಗ ನಿಂತೀನಿ, ಮಳೆಯೊಳಗೆ ನಿಂತೀನಿ, ನನಗೂ ಒಂದು ನೆಲೆಯನ್ನು ಮಾಡಿಕೊಡು ಅಂತ ಆದೇಶ ಮಾಡಿದರು. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಒಂದು ಪುಟ್ಟ ದೇವಾಲಯವನ್ನು ಕಟ್ಟಿದರು. ಬಹಳ ಪುಟ್ಟದಾದ ದೇವಾಲಯ, ಒಬ್ಬರೇ ಒಂದು ಸಲಕ್ಕೆ ಹೋಗ್ಬೋದು. ಒಳಗಡೆ ಹೋದರೆ ಒಂದು ಕಂಬದಲ್ಲಿ ಮೂರ್ತಿ ಅದ. ಇಂತಹ ಕಂಬದ ಆಂಜನೇಯ ಸ್ವಾಮಿ ಆಮೇಲಿಂದ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಈ ಒಂದು 2 ದಶಕ, ಹೆಚ್ಚು ಕಡಿಮೆ 10ರಿಂದ 15 ವರ್ಷದೊಳಗೆ ನಿತ್ಯ ಪೂಜೆ ಮಾಡೋದು ಅಲ್ಲಿ ಶುರುವಾಗ್ಯದಂತೆ. ಅದು ನಿತ್ಯ ಅಂದ್ರೆ ವಾರಕ್ಕೊಂದು 2 ಸಲನೋ 3 ಸಲನೋ, ವಿಶೇಷ ದಿವಸನೋ. ಬುಧವಾರ ವಿಶೇಷವಾಗಿ ಅಲ್ಲಿ ಪೂಜೆ ಮಾಡ್ತಾರೆ. ಹನುಮ ಜಯಂತಿ, ರಾಮನವಮಿ, ವಿಶೇಷ ಉತ್ಸವ, ವೈಕುಂಠ ಏಕಾದಶಿ ಇಂಥ ಸಮಯದಲ್ಲಿ ಕೂಡ ಅವರು ಅಲ್ಲಿ ಪೂಜೆಯನ್ನು ಮಾಡ್ತಾರಂತೆ. ಈ ಕಂಬದ ಆಂಜನೇಯ ಸ್ವಾಮಿ ಆ ಗ್ರಾಮದಲ್ಲಿ ನಿಂತುಕೊಂಡು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ಪೂರ್ವದಲ್ಲಿ ಇನ್ನೊಂದು ಸಲ ತಮ್ಮೆಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. thank you